ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ನಡೆಸಿ ಮನವಿ ಸಲ್ಲಿಸಲಾಯಿತು. ಹೌದು ವೀಕ್ಷಕರೇ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳಾದ ಸಂಧ್ಯಾ ಸುರಕ್ಷಾ, ವೃದ್ಧ ವೇತನ, ವಿಧವೆ ವೇತನ, ಅಂಗವಿಕಲರ ವೇತನ ಅರ್ಜಿಗಳನ್ನು ಸ್ವೀಕರಿಸದೇ ಇರುವ ಅಟಲ್ಜಿ ಜನಸ್ನೇಹ ಕೇಂದ್ರ ಗಣಕಯಂತ್ರ ನಿರ್ವಾಹಕರ ಧೋರಣೆಯನ್ನು ಖಂಡಿಸಿ ಉಪ ತಹಸೀಲ್ದಾರ್ ಪುಷ್ಪಾವತಿ ಅವರಿಗೆ ಮನವಿ ಪತ್ರವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಆರ್ ಶ್ರೀನಿವಾಸ್ ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ವೃದ್ಧಾಪ್ಯ ವೇತನ ಕೊಡದೇ ಇರತಕ್ಕಂತ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಏನು ಧಿಕ್ಕಾರ? ಚೇತನರಿಗೆ ಕೊಡ್ತಕ್ಕಂತ ಮಾಸಾಸನ ಕೊಡದೇ ಇರ್ತಕ್ಕಂತ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಏನೇ ಬರಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ವಯಸ್ಕರಿಗೆ, ಅಂಗವಿಕಲರಿಗೆ, ಹಿರಿಯರಿಗೆ ಮತ್ತೆ ಮದುವೆನೇ ಆಗದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಪ್ಲಿಕೇಶನ್ ಕೊಟ್ಟು ಮಹಾಶಾಸನ ಪಡೀಲಿಕ್ಕೆ ಬಂದರೆ ಸಂಬಂಧಪಟ್ಟಂಥ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಇರ್ತಕ್ಕಂಥವ್ರು ಅವರ ಅರ್ಜಿ ಆಧಾರ್ ಕಾರ್ಡ್ ಹೊಡೆದು ಆದಾಯದ ಮೂಲ ಹೆಚ್ಚಾಗಿ ತೋರಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ದರಿಂದ ಅರ್ಜಿಗಳು ತೊಗೊಳಕ್ಕೆ ಬರ್ತಾ ಇಲ್ಲ ಅಂತ. ಆ ನ್ಯೂನತೆನ ನೀವು ಸರಿಪಡಿಸ್ಬೇಕು. ಒಂದನೇದಾಗಿ. ಎರಡನೇದಾಗಿ, ಯಾವತ್ತು ಕ್ಯಾಸ್ಟು ಆಮೇಲೆ ಇನ್ಕಮ್ ಮಾಡಿರ್ತಾರೆ ಆ ಆದಾಯನ ನೀವು ತೋರಿಸಿ ಅರ್ಜಿಗಳನ್ನ ತೊಗೊಳಕ್ಕೆ ಬರಲ್ಲ ಅಂತ ಅವ್ರು ಏನು ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಆಮೇಲೆ ಪ್ರತಿಯೊಬ್ಬರು ಯಾರೇ ಬಂದು ಅರ್ಜಿ ಕೊಡಲಿ ತಗೋಬೇಕು. ಅದನ್ನು ತೊಗೊಂಡು ಆಮೇಲೆ ನಿಮ್ದು ಏನಾಯ್ತು ಹಿಂಬರ ಕೊಡ್ತೀರಾ ಕೊಡ್ರಿ, ಹಿಂಬರದಲ್ಲಿ ರೈಟಿಂಗಲ್ಲಿ. ಅದು ಬಿಟ್ಟು ಬರೀ ಬಾಯಿ ಮಾತೆಲ್ಲ ಯಾಕೆ ಹೇಳ್ಬೇಕು? ನಾವೀಗ 2 ತಿಂಗಳಿಂದ ನೋಡ್ತಾನೆ ಇದ್ದೀವಿ. ಮತ್ತು ನಿಮಗೆ ಬಂದು ಕಂಡಿದ್ವಿ 15 ದಿನ ಆಯಿತು. ಅವತ್ತಿಂದ ಇವತ್ತಿನವರೆಗೆ ಯಾವುದೇ ಕ್ರಮ ತೊಗೊಂಡಿಲ್ಲ. ಆಮೇಲೆ ನೀವು ಬದಲಾವಣೆಯನ್ನು ಏನೂ ಮಾಡಿಲ್ಲ. ಹಂಗಾಗಿ ಇವತ್ತಿನ ದಿನ ನಾವು ಆಫೀಸಲ್ಲಿ ಬಂದಾಗೆ ಒಂದು ಅರ್ಜಿ ಕೊಡ್ರಿ ಅಂತಂದ್ರೆ ಅದಕ್ಕೆ ನಾವು ಮನೆ ಕೊಡ್ತಾ ಇದ್ದೀವಿ. ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಸ್ವೀಕರಿಸಿ ಇದರಲ್ಲಿ ಇರ್ತಕ್ಕಂಥ ಅಂಶಗಳನ್ನೆಲ್ಲ ಪರಿಶೀಲನೆ ಮಾಡಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀರಿ ಅನ್ನೋದ್ರ ಬಗ್ಗೆ ನಮ್ಮ ಸಂಘಟನೆಗಳು ಮುಂದೆ ತಾವು ಹೇಳ್ಬೇಕಂತ ನಮ್ಮ ಸಂಘಟನೆ ಪರವಾಗಿ ಕೇಳ್ಕೊತಾ ಇದ್ದೀವಿ. ಬರ್ರಿ ಹಂಗಪ್ಪ. ನಾನು ತಗೋದಲ್ಲ, ನಾನು ವಿಡಿಯೋ ಕಂಟಿನ್ಯೂ ಐತಿ. ಸಾಫ್ಟ್ವೇರ್ ಅದು ಅವ್ರು ಮಾಡ್ತಿಲ್ಲ, ಸಾಫ್ಟ್ವೇರ್. ಆಮೇಲೆ ಇದು ಚೇಂಜಸ್ ಮಾಡಕ್ ಬರಲ್ಲ, ಆಗಿರೋದು ಗೌರ್ಮೆಂಟ್ ನಾವು ಮಾಡಿಲ್ಲ ಅಲ್ಲ, ನೀವು ನಾವು ಮಾಡಿದೀವಿ ಅಂತೀರಲ್ಲ, ನಾವೇನು ಮಾಡಿಲ್ಲ, ನಾವು ಮಾಡಿಲ್ಲ ಆದಾಯ ಪ್ರಮಾಣ ಪತ್ರ ಕೊಡ್ತಕ್ಕಂಥ ನಾವೇ ಕೊಡೋದು.
ತಾನೆ. ಯಾವಾಗೂ ತೋರಿಸಿದ ಸರ್ಟಿಫಿಕೇಟ್ ಬಂದಿರಲ್ಲ, ಯಾವಾಗೂ ಹೌದು, ಬಂದಿರೋದಲ್ಲ.